ಕನಕಪುರ ತಾಲೂಕಿನ ಶ್ರೀ ಕ್ಷೇತ್ರ ಮರಳೆಗವಿಮಠದ ವತಿಯಿಂದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗುರುಕೋರಣ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಂಗಳವಾರ ಮರಳೆ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಗುರುಕೋರಣ್ಯವನ್ನು ಶ್ರೀ ಮುಮ್ಮಡಿ ಡಾಕ್ಟರ್ ಶಿವರುದ್ರ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಯಿತು. ಗ್ರಾಮದ ಪ್ರತಿ ಮನೆಗಳಲ್ಲಿ ಗುರುಕೋರಣ್ಯ ನಡೆಸಿದ ಸ್ವಾಮೀಜಿಗಳು ಮಾತನಾಡಿ, ಮಠದ ವತಿಯಿಂದ ಪಾರಂಪರಿಕವಾಗಿ ಈ ಗುರುಕೋರಣ್ಯ ಪದ್ಧತಿಯನ್ನು ರೂಢಿಸಿಕೊಂಡು ಬರಲಾಗುತ್ತಿದೆ. ಧರ್ಮವನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ. ನಿತ್ಯ ಸ್ನಾನ ಮಾಡಿ ನಂತರ ಪ್ರಸಾದ ಸ್ವೀಕರಿಸುವ ಪದ್ಧತಿ ರೂಢಿಸಿಕೊಳ್ಳಬೇಕು. ಹಾಗಾದಾಗ ಮಾತ್ರ ಉತ್ತಮ ಸಂಸ್ಕಾರ ಹೊಂದಲು ಸಾಧ್ಯವಾಗುತ್ತದೆ. ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಸಂಪ್ರದಾಯದಂತೆ ಶ್ರೀಮಠವು ದಾಸೋಹಕ್ಕೆ ದವಸ ಧಾನ್ಯ ಸಂಗ್ರಹಿಸುವ ಪದ್ಧತಿ ಇದ್ದು, ಈ ಪರಂಪರೆಯನ್ನು ಇಂದಿಗೂ ಮುಂದುವರಿಸಿಕೊಂಡು ಹೋಗಲಾಗುತ್ತಿದೆ ಎಂದರು. ಗ್ರಾಮದ ಮಲ್ಲೇಶಯ್ಯನವರ ಕುಟುಂಬದ ವತಿಯಿಂದ ಭಕ್ತಾದಿಗಳಿಗೆ ಸಿಹಿ ಕಡುಬಿನ ಊಟವನ್ನು ಏರ್ಪಡಿಸಲಾಗಿತ್ತು. ಗ್ರಾಮದಲ್ಲಿ ಕಾಯಕ ಜಾಥಾದ ಮೂಲಕ ವಿವಿಧ ಭಜನೆ ತಂಡಗಳು ಪಾಲ್ಗೊಂಡು ಗುರುಕೋರಣ್ಯಕ್ಕೆ ಮೆರುಗು ನೀಡಿದವು. ಈ ಸಂದರ್ಭದಲ್ಲಿ ಹೊರಳಗಲ್ಲು ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ, ಮರಳೆ ಮಹದೇವಸ್ವಾಮಿ, ಶಿವಕುಮಾರ್, ಗ್ರಾಮದ ಹಿರಿಯರಾದ ಶಂಕರೇಗೌಡ, ಪ್ರಭುಸ್ವಾಮಿ, ಹುಚ್ಚೀರಯ್ಯ, ಎಡಮಾರನಹಳ್ಳಿ ಮಹದೇವ್ ಸೇರಿದಂತೆ ಭಕ್ತಾದಿಗಳು, ಮರಳೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕ್ಷೇತ್ರದ ಮೂಲ ಅಧಿದೇವತೆಯಾಗಿರ್ತಕ್ಕಂಥ ಶಿವಯೋಗಿ ಮುನೀಶ್ವರರನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಪ್ರತಸ್ಮರಣೀಯರು ಮತ್ತು ಗುರುಗಳಾಗಿರ್ತಕ್ಕಂಥ ಲಿಂಗೈಕ್ಯ ಪರಮ ಪೂಜ್ಯ ಚರಮೂರ್ತಿ ಕಾಲಜ್ಞ ಉದ್ಧವನಿ ಮಹಾಸ್ವಾಮಿಗಳು ಅವರಲ್ಲಿ ಪ್ರಣಾಮ ಸಲ್ಲಿಸಿ, ಈ ವರ್ಷದ ಗೌರಿ ಮತ್ತು ಗಣೇಶ ಹಬ್ಬದ ಕೋರಣ್ಯದ ಉದ್ಘಾಟನಾ ಸಮಾರಂಭದಲ್ಲಿ ಇವತ್ತು ನಮ್ಮ ಗ್ರಾಮವಾಗಿರ್ತಕ್ಕಂಥ ಮರಳೆ ಗ್ರಾಮಕ್ಕೆ ಇವತ್ತು ಗುರುಗಳು ಬಂದು ಗುರುಕೋರಣ್ಯ ಕಾರ್ಯಕ್ರಮವನ್ನು ಈಗಾಗಲೇ ಪ್ರಾರಂಭ ಮಾಡಲಾಗಿದೆ. ಇದು ಒಂದು ಪಾರಂಪರಿಕವಾದಂಥ ಒಂದು ಪದ್ಧತಿ. ಈ ಗುರು ಪರಂಪರೆಯಲ್ಲಿ ಗುರುಗಳು ಶಿಷ್ಯರ ಮನೆಗೆ ಬಂದು ಅವರ ಅಂಧಕಾರವನ್ನು ತೊಡಿಸಿ ಅಲ್ಲಿ ಸುಜ್ಞಾನವನ್ನು ತುಂಬತಕ್ಕಂಥ ಮತ್ತು ಅಲ್ಲಿ ಜ್ಞಾನವನ್ನು ತುಂಬತಕ್ಕಂಥ ಒಂದು ಒಳ್ಳೆಯ ಒಂದು ಪವಿತ್ರ ಕಾರ್ಯಕ್ರಮ ಇದು. ಈಗಾಗಲೇ ನಮ್ಮ ರೈತರು ಮಳೆಯನ್ನು ಆಚರಿಸಿ ಈಗಾಗಲೇ ಅವರೆಲ್ಲ ಬಿತ್ತನೆಯನ್ನು ಮಾಡಿ ಒಂದಷ್ಟು ಮನೆಗೆ ಬಂದು ಸೇರಿರ್ತಕ್ಕಂಥ ಸಂದರ್ಭ. ಈ ಸಂದರ್ಭದಲ್ಲಿ ನಾವು ಸುಧಾ ಇಲ್ಲಿ ಮನೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಪಾದಪೂಜೆಯನ್ನು ಪಡೆದುಕೊಂಡು ಅವರಿಗೆ ಅರ್ಸ್ತಕ್ಕಂಥ ಒಂದು ಗುರುಕಾರುಣ್ಯವನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾದಂಥ ಪ್ರಸಂಗ ಇದು. ಏಕೆಂತಂದರೆ ಗುರುಕಾರುಣ್ಯ ಅಂತಂದರೆ ಗುರು ಅತ್ಯಧಿಕಂ ಅಂತ ನಿಮಗೆಲ್ಲ ಗೊತ್ತಿದೆ. ಈ ಪ್ರಪಂಚದಲ್ಲಿ ಗುರುವಿನ ಮುಖಾಂತರವೇ ಎಲ್ಲವೂ ಸುಧಾ ಸಲ್ಲಿಕ್ಕೆ ಸಾಧ್ಯ, ಎಲ್ಲವೂ ಸಿಗ್ಲಿಕ್ಕೆ ಸಾಧ್ಯ ಅಂತೇಳಿ ಆ ನಿಟ್ಟಿನಲ್ಲಿ ಗುರು ಪರಂಪರೆಯನ್ನು ಮರಳೆಗವಿಮಠ ಕಳೆದ ನೂರಾರು ವರ್ಷಗಳಿಂದ ಸುಧಾ ಇದನ್ನು ಸತತವಾಗಿ ನಡೆಸ್ಕೊಂಡು ಬಂದಿರತಕ್ಕಂಥ ಒಂದು ಧಾರ್ಮಿಕ ಪರಂಪರೆಯ ಒಂದು ಪ್ರತೀಕ. ಈ ನಿಟ್ಟಿನಲ್ಲಿ ಮರಳೆಗವಿಮಠ ಅಂತಂದರೆ ಧಾರ್ಮಿಕ ಪ್ರವಚನಕ್ಕೆ, ಒಂದು ಆಧ್ಯಾತ್ಮಿಕ ಒಂದು ತಾಣ. ಆ ನಿಟ್ಟಿನಲ್ಲಿ ಒಂದು ಧರ್ಮ ಜಾಗೃತಿ ಕಾರ್ಯಕ್ರಮ ಅಂತ ಸುಧಾ ಇದನ್ನು ನಾವು ಭಾವಿಸ್ಬೋದು. ಗ್ರಾಮಗಳ ಪ್ರತಿಯೊಂದು ಮನೆಗೆ ಹೋಗಿ ಆ ಗ್ರಾಮದ ಮನೆಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಭಕ್ತರ ಒಂದು ಉಲ್ಲಾಸ, ಅವರ ಮನಸ್ಸಿರ್ತಕ್ಕಂಥ ಒಂದು ದುಃಖ ದುಮ್ಮಾನಗಳನ್ನು ದೂರ ಮಾಡಿ ಅವರಿಗೆ ಒಂದಷ್ಟು ನೆಮ್ಮದಿ, ಶಾಂತಿಯನ್ನು, ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಒಂದು ಒಳ್ಳೆಯ ಶುಭ ಕಾರ್ಯ ಆಗಿರ್ತದೆ. ಆ ನಿಟ್ಟಿನಲ್ಲಿ ಗುರುವಿಗೆ ತನುವ ಕೊಟ್ಟು, ಲಿಂಗಕ್ಕೆ ಮನವ ಕೊಟ್ಟು, ಜಂಗಮಕ್ಕೆ ಧನವ ಕೊಟ್ಟು ಅಂತಕ್ಕಂಥ ಮಾತೇನಿದೆಯೋ ಆ ಮಾತಿನ ಮನುಷ್ಯ ಎಲ್ಲ ಭಕ್ತ ಮಹಾಶಯ ಶಿಷ್ಯರು ಗುರುಗಳು ಬಂದ ತಕ್ಷಣ ಅವ್ರನ್ನ ಪ್ರೀತಿಯಿಂದ, ಭಕ್ತಿಯಿಂದ ಆದರಣೆಯನ್ನು ಮಾಡಿಕೊಂಡು ಅವರಿಗೆ ಪಾದಪೂಜೆ ಮಾಡಿ ಅವರಿಗೆ ಒಂದಷ್ಟು ಶ್ರೀಮಠಕ್ಕೆ ಸಲ್ಲಿಸ್ತಕ್ಕಂಥ ಒಂದು ದಾಸೋಹ ಗುರು ಪರಂಪರೆಯಲ್ಲಿ ನಾವೇನು ಬೆಳೆದಿರ್ತೀವೋ, ನಾವೇನು ಕೂಡಿಟ್ಟಿರ್ತೀವೋ ಅದನ್ನು ಒಂದಷ್ಟು ಮಠದ ದಾಸೋಹಕ್ಕೆ ಬಳಸ್ತಕ್ಕಂಥ ಸಂದರ್ಭವನ್ನು, ಪ್ರತೀತಿಯನ್ನು, ಪರಂಪರೆಯನ್ನು ನೋಡ್ತಾ ಇದ್ದೀವಿ. ಎಲ್ಲರಲ್ಲೂ ಸುಧಾ ಒಂದು ಭಕ್ತಿಯ ಒಂದು ಪ್ರತೀಕ ಈ ಸಂದರ್ಭದಲ್ಲಿ ಎದ್ದು ಕಾಣ್ತಕ್ಕಂಥದ್ದು. ಇದಕ್ಕೆ ನಮ್ಮ ಗ್ರಾಮಸ್ಥರಾದಂಥ ಎಲ್ಲ ಗ್ರಾಮದ ಭಕ್ತ ಮಹಾಶಯರು, ಊರಿನ ಗೌಡರು, ಮುಖಂಡರುಗಳು ಮತ್ತು ನಮ್ಮ ಮಠದ ಎಲ್ಲ ಸಿಬ್ಬಂದಿ ವರ್ಗ, ನಮ್ಮ ಅಧ್ಯಾಪಕ ವರ್ಗ, ನಮ್ಮ ಎಲ್ಲ ಪ್ರೀತಿಯ ಮಕ್ಕಳು ನೋಡಿ, ನಮ್ಮ ಜೊತೆಯಲ್ಲಿ ಎಷ್ಟೊಂದು ಜನ ನಮ್ಮ ಪ್ರೀತಿಯ ಮಕ್ಕಳೆಲ್ಲ ಇದ್ದಾರೆ. ರಾಜ್ಯದ ನಾನಾ ಜಿಲ್ಲೆಯಿಂದ ಬಂದಿರತಕ್ಕಂಥ ಮಕ್ಕಳು ಇದ್ದಾರೆ. ಅವರೆಲ್ಲರೂ ಸುಧಾ ಶ್ರೀಮಠದ ಪರಂಪರೆಯಲ್ಲಿ, ಸೇವೆ ಪರಂಪರೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಒಂದು ಸಂದರ್ಭ ಇದೊಂದು ಅವಿಸ್ಮರಣೀಯ. ಅಂಥ ಒಂದು ಅವಿಸ್ಮರಣೀಯ ಸಂದರ್ಭದಲ್ಲಿ ಇವತ್ತು ಭಾಗಿಯಾಗಿದ್ದೀವಿ. ಇದು ಪ್ರಾರಂಭ ಆಗಿದೆ. ಇದು 3 ದಿನಗಳ ಕಾಲ ಸತತವಾಗಿ ನಮ್ಮ ಮಠದ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಮಗಳು ಸುಧಾ ಈ ಒಂದು ಧಾರ್ಮಿಕ ಜನಜಾಗೃತಿ ಕಾರ್ಯಕ್ರಮ ಆಗ್ತದೆ.
ಅಂತಿಮವಾಗಿ ಇದು ಗುರುವಾರ ಸಂಜೆ ಪರಿಸಮಾಪ್ತಿ ಆಗ್ತದೆ, ಸಮಾರೋಪಗೊಳ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಗೌರಿ ಮತ್ತು ಗಣೇಶದ ಸಂದರ್ಭದಲ್ಲಿ ಈ ವರ್ಷದ ಮಳೆ ಬೆಳೆ ಎಲ್ಲವೂ ಸುಧಾ ನಮ್ಮ ರೈತಪರಿಗೆ ಭಾಳ ಸಂಪದ್ಭರಿತವಾಗಿ ಸಿಗಲಿ, ಭಗವಂತ ಸಂಪದ್ಭರಿತವಾಗಿ ಕೊಡಲಿ, ವಿಘ್ನ ವಿನಾಶಕ ಇದನ್ನೆಲ್ಲ ಸುಲಲಿತವಾಗಿ ಯಶಸ್ವಿಯಾಗಿ ಕೊಡಲಿಕ್ಕೆ ಅವರ ಆಶೀರ್ವಾದ. ಮತ್ತು ಗೌರಿ ಬಂದಿರತಕ್ಕಂಥ ಸಂದರ್ಭ ಸುಧಾ ಜಲಧಾರೆಯಲ್ಲಿ ಗೌರಿ ಇವತ್ತು ಪ್ರವೇಶ ಆಗಿದೆ ಅಂತ ಗೊತ್ತಾಗಿದೆ. ಆ ಒಂದು ನಮ್ಮ ತಾಯಿ ಗೌರಿ ಅಂತಂದರೆ ಅದು ಪಾರ್ವತಿಯ ಸ್ವರೂಪ, ಪಾರ್ವತಿಯ ಮತ್ತೊಂದು ತದ್ರೂಪ ಗೌರಿನೇ. ಹಾಗಾಗಿ ಶಿವಪಾರ್ವತಿಯೇ ಈ ಜಗತ್ತನ್ನು ನಿರ್ಮಾಣಕರ್ತರು, ಅವರ ಒಂದು ಪ್ರತೀಕ ಅನೇಕ. ನಾವು ಹೇಳಿದ ಹಾಗೆ ದೇವನೊಬ್ಬ ನಾಮ ಹಲವು. ಈ ದೃಷ್ಟಿನಲ್ಲಿ ದೇವರು ಒಬ್ಬರೇ ಆಗಿರ್ತಾರೆ, ಆದರೆ ಸಾಂಪ್ರದಾಯಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕ ಭಾರತೀಯ ಸಂಸ್ಕೃತಿಯಲ್ಲಿ ಈ ಹಬ್ಬಗಳ ಆಚರಣೆ ಮುಖಾಂತರ ನಮ್ಮ ಮನಸ್ಸುಗಳನ್ನು ತೊಳಿತಕ್ಕಂಥ, ಮನಸ್ಸಿರ್ತಕ್ಕಂಥ ಕಲ್ಮಶಗಳನ್ನು ತೊಳಿತಕ್ಕಂಥ ಒಂದು ಪ್ರಯತ್ನ ಈ ಹಬ್ಬಗಳ ಪ್ರತೀಕ. ಹಾಗಾಗಿ ಗೌರಿ ಗಣೇಶ ಈ ವರ್ಷ ಭಾಳ ವಿಶೇಷವಾಗಿ ವಿಶೇಷ ಗುಣದಲ್ಲಿ ಗೌರಿ ಮತ್ತು ಗಣೇಶ ಇಬ್ಬರು ಪ್ರವೇಶ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮರಳೆ ಗ್ರಾಮ ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮವೂ ಸುಧಾ ನೆಮ್ಮದಿ, ಶಾಂತಿ, ಸಮಾಧಾನದಿಂದ ಬದುಕಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಪ್ರೀತಿಯ ಆರೈಕೆ. ಇದಕ್ಕೆ ಕ್ಷೇತ್ರದ ಮುನೇಶ್ವರ ಸ್ವಾಮಿ ಮತ್ತು ಲಿಂಗೈಕ್ಯ ಪರಮಪೂಜ್ಯರ ಆಶೀರ್ವಾದ ಮತ್ತು ನಮ್ಮ ಆಶೀರ್ವಾದ ಸದಾ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಪತ್ರಿಕಾ ಮಾಧ್ಯಮದವರು ಇವತ್ತು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಜೊತೆಗೂಡಿ ಮಾತಾಡ್ತಿರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷ ತಂದಿದೆ. ತಮ್ಮ ಸಹಕಾರವೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಬೇಕಾಗಿರ್ತಕ್ಕಂಥದ್ದು ಮತ್ತು ನಿಮ್ಮ ಸಹಕಾರ ಭಾಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಧರ್ಮ ಜಾಗೃತಿ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಹೋಗಬೇಕಾಗ್ತದೆ. ಯಾಕೆಂದರೆ ಧರ್ಮ ರಕ್ಷತಃ, ಈ ಧರ್ಮವನ್ನು ನಾವು ಕಾಪಾಡ್ತಕ್ಕಂಥ ಪ್ರಯತ್ನವನ್ನು ಪರಂಪರೆಗೆ ಇದು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು. ಆವಾಗ ಧರ್ಮ ನಮ್ಮನ್ನು ಕಾಪಾಡ್ತದೆ ಅಂತಕ್ಕಂಥ ಶರಣರ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರಿ ಈ 4 ಮಾತನ್ನು ಮುಕ್ತಾಯ ಮಾಡೋಣ. ಮನೆ ಇದೆ, ಮನೆ ಮುಂದೆ ಹೋಗ್ಬಿಟ್ಟಿಲ್ಲ, ಮನೆ ಇದೆ. ಇಲ್ಲ ಒಂದೇ
ಶಿವ ಶಿವ ಗುರುಕಾರಣ್ಯ ಶಿವ ಶಿವ ಗುರುಕಾರಣ್ಯ ಭಿಕ್ಷಾಂತೆ ಬೆಳಗ್ಗೆ ಶಿವ ಶಿವ ಗುರುಕಾರಣ್ಯ ಭಿಕ್ಷಾಂತೆ ಶಿವ ಶಿವ ಗುರುಕಾರಣ್ಯ ಭಿಕ್ಷಾಂತೆ ಶಿವ ಶಿವ ಗುರುಕಾರಣ್ಯ ಭಿಕ್ಷಾಂತೆ ಶಿವ ಶಿವ ಗುರುಕಾರಣ್ಯ ಭಿಕ್ಷಾಂತೆ